ಓಂ ಯಥಾ ಹಿ ಭಗವಾನೇವ ವಸ್ತುತಃ ಸದಸಚ್ಚಯತ್ ಸತ್ಯೇನಾನೇನ ನಃ ಸರ್ವೇ ಯಾಂತು ನಾಶಮುಪದ್ರವಾಃ ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇಥಾ ಮೇ ಮಹಾಭಾಗೆ ಲೋಕಮಾತರ್ನಮೋಸ್ತುತೆ ಸರ್ವಚೇಷ್ಟ ಇತರತ್ವಾತ್ತು ಪ್ರಾಣೋಭಿಭವಶಕ್ತಿತಃ ಓಜಸ್ತ್ವನಭಿಭಾವ್ಯತ್ವಾತ್ ಸಹಶ್ಚ ಸ್ವೇಚ್ಛಯಾ ಕೃತೇಃ ಬಲಂ ವಿಧಾರಕತ್ವಾಚ್ಚ ವಿಧೃತಿರ್ವಾಯುರುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದಲ್ಲಿ 1272ನೇ ಭಾಗ ಇದು. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 152ನೇ ಅಧ್ಯಾಯದ 52 ಶ್ಲೋಕಗಳು ಸಮಾಪ್ತ ಆಗಿವೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 268ನೇ ಅಧ್ಯಾಯದ 28 ಶ್ಲೋಕಗಳು ಸಮಾಪ್ತ ಆಗಿವೆ. ವೈಷ್ಣವ ಪಾಠದಲ್ಲಿ 251ನೇ ಅಧ್ಯಾಯದಲ್ಲಿ 24 ಶ್ಲೋಕಗಳು ಸಮಾಪ್ತ ಆಗಿವೆ. ಗೀತಾ ಪ್ರಶ್ನೆ ಪಾಠದಲ್ಲಿ 162ನೇ ಅಧ್ಯಾಯದ 49 ಶ್ಲೋಕಗಳು ಸಮಾಪ್ತ ಆಗಿವೆ. ಅಲ್ಲಿಂದ ಮುಂದಿನ ಭಾಗ ಇವತ್ತು ನಾವು ನೋಡಬೇಕಾದದ್ದು. ಅನೇಕ ರೀತಿಯಾದಂತಹ ಶಿಷ್ಟಾಚಾರಗಳು, ಸಾಧಕನಾದವನು ಹೇಗೆ ವರ್ತಿಸಬೇಕು ಅಂತ ಅನ್ನೋದನ್ನೆಲ್ಲ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸಂಸ್ಕೃತಂ ಪಾಯಸಂ ನಿತ್ಯಂ ಯವಾಗೂಂ ಕೃಸರಂ ಹವಿಹಿ ಅಷ್ಟಕಾಹ ಪಿತೃದೈವತ್ಯಾಹ ಗ್ರಹಾಣಾಂ ಅಭಿಪೂಜನಂ. ಸಾಧಕನಾದವನು ತನ್ನ ಮನೆಯಲ್ಲಿ ಈ ಪಾಯಸವನ್ನ, ಹಾಲಿನಿಂದ ನಿರ್ಮಿಸುವಂತಹ ಪದಾರ್ಥವನ್ನ, ಗಂಜಿ, ತಿಲಾನ್ನ ಇತ್ಯಾದಿಗಳನ್ನ ಮತ್ತೆ ಹವಿಸ್ಸನ್ನ, ಯಜ್ಞ ಮಾಡಲಿಕ್ಕೆ ಬೇಕಾದಂತಹ ಸಿದ್ಧತೆ ಯಾವತ್ತೂ ಇದ್ದಿರಬೇಕು. ಇದನ್ನೆಲ್ಲ ಸಾಧಕನಾದವನು ಮಾಡಿಟ್ಟಿರಬೇಕು. ಯಜ್ಞ ಕಾಲ ಬಂದಾಗ ಆಗಿವನ್ನೆಲ್ಲ ಮಾಡ್ಕೊಳ್ಳುವುದಲ್ಲ, ಯಾವತ್ತೂ ಕೂಡ ಮೊದಲು ಸಿದ್ಧಪಡಿಸಿಟ್ಟಿರಬೇಕು ಅಂತ ಅದರ ತಾತ್ಪರ್ಯ. ಆ ಶ್ಲೋಕದಲ್ಲಿ ಇವಿಷ್ಟನ್ನು ಸಿದ್ಧಪಡಿಸಿಟ್ಟಿರಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಅದಲ್ಲದೆ ಅಷ್ಟಕಾಹ ಪಿತೃದೈವತ್ಯಾಹ, ಪಿತೃದೇವತೆಗಳಿಗೆ ಆರಾಧನೆ ಮಾಡುವುದಕ್ಕಾಗಿ ಅಷ್ಟಕಾ ಶ್ರಾದ್ದಗಳನ್ನು ಮಾಡಬೇಕು, ನವಗ್ರಹಗಳ ಪೂಜೆಯನ್ನ ಇತ್ಯಾದಿಗಳನ್ನು ಮಾಡಬೇಕು, ದೇವತಾ ಪೂಜಾ ಅಂತ ಅನ್ನೋದು ಯಾವತ್ತೂ ಕೂಡ ನಡೀತಾ ಇರಬೇಕು ಅಂತಿಷ್ಟೆಲ್ಲ ಬಂದಿದೆ. ಅಲ್ಲಿ ಆ ಅಷ್ಟಕ ಶ್ರಾದ್ದಗಳು ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಹೀಗೊಂದಿಷ್ಟು ವಿವರಣವನ್ನ ನೋಡಬೇಕು. ಅಷ್ಟಕಾ ಶ್ರಾದ್ದಗಳು ಅಂದ್ರೆ ಮಾರ್ಗಶೀರ್ಷ, ಪುಷ್ಯ, ಮಾಘ, ಫಾಲ್ಗುಣ ಈ 4 ಮಾಸಗಳ ಕೃಷ್ಣ ಪಕ್ಷದ ಸಪ್ತಮಿ, ಅಷ್ಟಮಿ ಮತ್ತು ನವಮಿ ಇಷ್ಟು ತಿಂಗಳುಗಳಲ್ಲಿ, ಇವಿಷ್ಟು ತಿಥಿಗಳಲ್ಲಿ ಶ್ರಾದ್ದವನ್ನು ಮಾಡಬೇಕು. ಕಾಲಪ್ರಾಪ್ತವಾದಂತಹ ಶ್ರಾದ್ದವನ್ನ ಮಾಡೇ ಮಾಡ್ತಾರೆ. ತಂದೆ ತಾಯಿದು ಕಾಲಪ್ರಾಪ್ತವಾದ ಶ್ರಾದ್ದವನ್ನು ಮಾಡೇ ಮಾಡ್ತಾರೆ. ಆ ಕಾಲಪ್ರಾಪ್ತವಾದ ಶ್ರಾದ್ದ ಮಾಡುವುದಲ್ಲದೆ ವಿಶೇಷ ಪುಣ್ಯ ಪ್ರಾಪ್ತಿಗಾಗಿ, ವಿಶೇಷ ಧರ್ಮ ವೃದ್ಧಿಗಾಗಿ ಮಾರ್ಗಶೀರ್ಷ, ಪುಷ್ಯ, ಮಾಘ, ಫಾಲ್ಗುಣ ಈ ಅಷ್ಟಕಾ ಶ್ರಾದ್ದಗಳು ಯಾವುದು ಅಂತ ಅನ್ನೋದನ್ನ ಈ ಹಿಂದೆ ಕೆಲವು ಬಾರಿ ಪ್ರವಚನದ ಪ್ರಸಂಗಗಳಲ್ಲಿ ಹೇಳಿದ್ದೆ. ಅದಲ್ಲದೆ ಅದನ್ನೇ ಅಂಶವನ್ನ ಈಗ ಮತ್ತೊಂದು ಬಾರಿ ಹೇಳ್ತೇನೆ. ಭಾಗವತದಲ್ಲಿ 7ನೇ ಸ್ಕಂದದ 15ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಒಂದು ಕಡೆ ತೃತೀಯಾಯಾಂ ಶುಕ್ಲಪಕ್ಷೆ ನವಮ್ಯಾಮಥ ಕಾರ್ತಿಕೆ ಚತಸ್ರಶು ಅಷ್ಟಕಾಸು ಹೇಮಂತೆ ಶಿಶಿರೇ ತಥಾ ಅಂತ ಒಂದು ಶ್ಲೋಕ ಇದೆ. ಇದೆಲ್ಲ ನಾರದರು ಮತ್ತೆ ಧರ್ಮರಾಜರ ನಡುವಿನ ಒಂದು ಸಂವಾದ. ಗೃಹಸ್ಥರು, ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಇವರೆಲ್ಲರದು ಕೂಡ ಧರ್ಮಗಳು ಏನೇನಿವೆ ಅಂತ ಅನ್ನೋದನ್ನ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ. ಅದರ ವ್ಯಾಖ್ಯಾನಗಳಲ್ಲಿ ವೈಶಾಖ ಶುದ್ಧ ತೃತೀಯ, ಕಾರ್ತಿಕ ಶುದ್ಧ ನವಮಿ, ಮಾರ್ಗಶೀರ್ಷ ಪುಷ್ಯ, ಮಾಘ, ಫಾಲ್ಗುಣ ಈ ಮಾಸಗಳ ಕೃಷ್ಣ ಪಕ್ಷದಲ್ಲಿ ಬರುವಂತಹ
ಸಪ್ತಮಿ, ಅಷ್ಟಮಿ, ನವಮಿ ಮತ್ತು ತ್ರಯೋದಶಿ ತಿಥಿಗಳು. ಮತ್ತು ಆ 4 ತಿಂಗಳುಗಳ ಎಲ್ಲಾ ತಿಥಿಗಳು ಕೂಡ ಕೃಷ್ಣ ಪಕ್ಷದಲ್ಲಿ ವಿಶೇಷ ಮಾರ್ಗಶೀರ್ಷ, ಪುಷ್ಯ, ಮಾಘ, ಫಾಲ್ಗುಣ ಈ ಮಾಸಗಳಲ್ಲಿ ಎಲ್ಲಾ ತಿಥಿಗಳ ದಿವಸನೂ ಕೂಡ ಶ್ರಾದ್ದ ಮಾಡಬಹುದು. ಕೃಷ್ಣ ಪಕ್ಷದಲ್ಲಿ ಅದರಲ್ಲೂ ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ ಮಾಡುವುದು ವಿಶೇಷ. ಇದಲ್ಲದೆ ವೈಶಾಖ ಶುದ್ಧ ತೃತೀಯ ಅಂದರೆ ಅಕ್ಷಯ ತೃತೀಯ, ಕಾರ್ತಿಕ ಶುದ್ಧ ನವಮಿ ಈ ಪ್ರಸಂಗಗಳಲ್ಲೂ ಕೂಡ ನಮಗೆ ವಿಶೇಷ ಅಭಿವೃದ್ಧಿಗಾಗಿ, ವಿಶೇಷ ಪುಣ್ಯ ಪ್ರಾಪ್ತಿಗಾಗಿ ಇಂಥ ಶ್ರಾದ್ದಗಳನ್ನ ಮಾಡಬಹುದು ಅಂತ ಅದರ ತಾತ್ಪರ್ಯ. ಈ ನಮಗೀಗ ನಾವು ನೋಡ್ತಾ ಇರುವಂತಹ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ, ಮಹಾಭಾರತದ ವ್ಯಾಖ್ಯಾನಗಳಲ್ಲಿ, ಅದರ ಅನುವಾದಗಳಲ್ಲೆಲ್ಲ ಮಾರ್ಗಶೀರ್ಷ, ಪುಷ್ಯ, ಮಾಘ, ಫಾಲ್ಗುಣ ಅದರ ಕೃಷ್ಣ ಪಕ್ಷ, ಅದರ ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ ಇದರ ಬಗ್ಗೆ ಮಾತ್ರ ಮಾಹಿತಿ ಸಿಗ್ತದೆ. ವಾಸ್ತವಿಕವಾಗಿ ಈ ಉಳಿದುದನ್ನು ಕೂಡ ತಗೊಳ್ಬೇಕು. ಅದಕ್ಕೆ ವ್ಯಾಸ ಸ್ಮೃತಿಯನ್ನ ಉದ್ಧರಿಸಿ ಆಚಾರ್ಯರು ಸ್ಪಷ್ಟೀಕರಣ ಕೊಡ್ತಾರೆ, ಯಾವ್ಯಾವಲ್ಲಿ ಶ್ರಾದ್ದ ಮಾಡಬೇಕು ಅಂತನ್ನುವುದನ್ನು. ಸಪ್ತಮ್ಯಾದಿ ತ್ರಯಂ ಚೈವ ತಥಾ ಚೈವ ತ್ರಯೋದಶಿ ಚತಸ್ರಸ್ತು ಅಷ್ಟಕಾಃ ಪ್ರೋಕ್ತಾಃ ಸರ್ವಪಕ್ಷಾದ್ ವಿಶೇಷತಃ ಇತಿ ಚ ವ್ಯಾಸಸ್ಮೃತೌ ಹೇಮಂತೆ ಶಿಶಿರೇ ಚೈವ ನಿತ್ಯಶ್ರಾದ್ದಂ ಗುಣೋತ್ತರಂ ಇತಿ ಚ. ಈ ಸಪ್ತಮಿ ಮೊದಲಾದ 3 ಮತ್ತು ತ್ರಯೋದಶಿ, ಸಪ್ತಮಿ ಮೊದಲಾದ 3 ಅಂದ್ರೆ ಸಪ್ತಮಿ, ಅಷ್ಟಮಿ, ನವಮಿ ಈ 3 ತಿಥಿಗಳು, ಮತ್ತೆ ತ್ರಯೋದಶಿ ಈ 4 ತಿಥಿಗಳು ಒಟ್ಟು ಅಷ್ಟಕಾ ತಿಥಿಗಳು ಬೇರೆ ಎಲ್ಲಾ ಕೃಷ್ಣ ಪಕ್ಷದ ತಿಥಿಗಳಿಗಿಂತ ವಿಶೇಷ ಫಲಪ್ರದ. ಬೇರೆ ಎಲ್ಲ ಕೃಷ್ಣ ಪಕ್ಷದಗಳು ಅಂದ್ರೆ ಯಾವಾಗಲೂ ಕೃಷ್ಣ ಪಕ್ಷ ಅಂತನ್ನೋದು ಪಿತೃಗಳಿಗೆ ಪ್ರೀತಿಕರವಾದಂತಹ ಪಕ್ಷ. ಬೇರೆ ಎಲ್ಲಾ ಮಾಸಗಳಲ್ಲೂ ಕೂಡ ಕೃಷ್ಣ ಪಕ್ಷದಲ್ಲಿ ಇಂಥ ವಿಶೇಷ ಶ್ರಾದ್ದಗಳನ್ನು ಮಾಡಬಹುದು. ಅದರಲ್ಲಿ ಈ 4 ಮಾಸಗಳಲ್ಲಿ ಸಪ್ತಮಿ, ಅಷ್ಟಮಿ, ನವಮಿ, ತ್ರಯೋದಶಿ ಈ ಶ್ರಾದ್ದಗಳು ಬಹಳ ವಿಶೇಷ. ಹೇಮಂತೆ ಶಿಶಿರೆ ಅನ್ನುವ ಮಾತಿನಿಂದ ಮಾರ್ಗಶೀರ್ಷ, ಪುಷ್ಯ, ಮಾಘ, ಫಾಲ್ಗುಣ ಅಂತ ಈ 4 ಮಾಸಗಳನ್ನ ಸೂಚನೆ ಮಾಡಿದ್ದಾರೆ. ಆದ್ದರಿಂದ ನಿತ್ಯ ಶ್ರಾದ್ದ ಮಾಡುವುದು, ಪಿತೃಪ್ರೀತ್ಯರ್ಥವಾಗಿ ನಿತ್ಯ ಭಗವಂತನ ಪಿತೃಗಳ ಅಂತರ್ಯಾಮಿಯಾದಂತಹ ಭಗವಂತನನ್ನು ಆರಾಧನೆ ಮಾಡುವುದು ಹೆಚ್ಚು ಶ್ರೇಯಸ್ಕರ ಅಂತ ವರ್ಣನೆ ಮಾಡ್ತಾರೆ. ಹಾಗಾಗಿ ನಾವಿದನ್ನ ಸೇರಿಸ್ಕೊಳ್ಬೇಕಾದದ್ದು ಸಾಮಾನ್ಯವಾಗಿ ಮಾರ್ಗಶೀರ್ಷ, ಪುಷ್ಯ, ಮಾಘ, ಫಾಲ್ಗುಣ ಅದರ ಕೃಷ್ಣ ಪಕ್ಷದ ಸಪ್ತಮಿ, ಅಷ್ಟಮಿ, ನವಮಿ, ತ್ರಯೋದಶಿ ಇದು ನಮ್ಗೆ ಎಲ್ಲ ಕಡೆ ಸಿಕ್ಕೇ ಸಿಗ್ತದೆ. ವೈಶಾಖ ಶುದ್ಧ ತೃತೀಯ ಅಂದ್ರೆ ಅಕ್ಷಯ ತೃತೀಯ ಮತ್ತು ಕಾರ್ತಿಕ ಶುದ್ಧ ನವಮಿ ಈ 3 ಪ್ರತ್ಯೇಕವಾಗಿ ಇಟ್ಕೊಳ್ಬೇಕು ಅಂತ ಅನ್ನೋದು ಆ ಭಾಗವತದ ವ್ಯಾಖ್ಯಾನಗಳಿಂದ, ಅದರ ಹಿಂದು ಮುಂದಿನ ಮಾತುಗಳಿಂದ ಗೊತ್ತಾಗ್ತದೆ. ಭಾಗವತವನ್ನು ಮಹಾಭಾರತದ ಈ ಮಾತಿಗೆ ನಾವು ಜೋಡಿಸಿಕೊಂಡಾಗ ಒಂದು ಪೂರ್ಣವಾದಂತಹ ಅರ್ಥ ಆಗ್ತದೆ ಅಂತ ತಿಳಿದುಕೊಳ್ಬೇಕು. ಅವುಗಳಲ್ಲಿ ಈ ವೈಶಾಖ ಶುದ್ಧ ತೃತೀಯ, ಅಕ್ಷಯ ತೃತೀಯ ಏನಿದೆ ಅದು ತ್ರೇತಾಯುಗಾದಿ, ತ್ರೇತಾಯುಗ ಪ್ರಾರಂಭ ಆದಂತಹ ದಿವಸ. ಕಾರ್ತಿಕ ಶುದ್ಧ ನವಮಿ ಅದಕ್ಕೆ ಅಕ್ಷಯ ನವಮಿ ಅಂತ ಕರೀತಾರೆ. ಹಿಂದಿನದು ಅಕ್ಷಯ ತೃತೀಯ, ಇದು ಅಕ್ಷಯ ನವಮಿ, ಕೃತಯುಗ ಪ್ರಾರಂಭ ಆದಂತಹ ದಿವಸ ಇದು. ಹೀಗೆ ಇವುಗಳೆಲ್ಲವೂ ಕೂಡ ಯುಗಾದಿಗಳು, ಮನ್ವಾದಿಗಳು ಇವೆಲ್ಲವೂ ಹೆಚ್ಚು ಪವಿತ್ರವಾದದ್ದು. ಅದರಲ್ಲೂ ಈ ಅಕ್ಷಯ ತೃತೀಯ ಮತ್ತು ಅಕ್ಷಯ ನವಮಿ ಅಕ್ಷಯ ಫಲ ಕೊಡುವಂಥದ್ದು ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಇದು ನೈಮಿತ್ತಿಕ ಶ್ರಾದ್ದ ಮಾಡುವುದಕ್ಕೆ ಅಂತ ನಾವು ಮತ್ತೊಂದು ಕಾರ್ಯ ಸ್ಪಷ್ಟೀಕರಣ ಮಾಡ್ಕೋಬೇಕು. ನಿತ್ಯ ಶ್ರಾದ್ದ ಮಾಡುವುದು ಅಂದ್ರೆ ಯಾವಾಗ ಪಿತೃ ಅಥವಾ ಮಾತೃ ತೀರ್ಕೊಂಡಿರ್ತಾರೋ ಆ ಪ್ರಸಂಗದಲ್ಲಿ ಅವರು ತೀರ್ಕೊಂಡ ದಿನದಂದೇ ಮಾಡುವುದು ಬಹಳ ವಿಶೇಷ. ಅದಲ್ಲದೆ ವಿಶೇಷ ಪುಣ್ಯ ಪ್ರಾಪ್ತಿಗಾಗಿ ಇಂಥ ನಿಮಿತ್ತ ಬಂದಾಗ ಮಾಡುವುದು ಮತ್ತು ಪುಣ್ಯಕರ ಅಂತ ಅದರ ತಾತ್ಪರ್ಯ. ಅದು ಆವಾಗ ಶ್ರಾದ್ದವೇ ಮಾಡ್ಲಿಕ್ಕೆ ಆಗದೆ ಹೋದರೂ ಕೂಡ ಆ ಸಂದರ್ಭದಲ್ಲಿ ತಿಲತರ್ಪಣ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ವೇದ ವಾಕ್ಯಗಳು ಇತ್ಯಾದಿಗಳು ಇರ್ತವೆ, ಆ ವೇದ ಸೂಕ್ತಗಳ ಪಾರಾಯಣ ಇತ್ಯಾದಿಗಳನ್ನು ಮಾಡಬೇಕು. ವಿಶೇಷ ದಾನ ಇತ್ಯಾದಿಗಳು ಫಲಕರ ಅಂತ ಅದರ ತಾತ್ಪರ್ಯ. ಇದರ ಮುಂದಿನ ಶ್ಲೋಕ
ಈಗೊಂದು ಬಾರಿ ಶಾಂತಿ ಪರ್ವದಲ್ಲಿ ಬಂದಿದೆ, ಶ್ಮಶ್ರುಕರ್ಮಣಿ ಮಾಂಗಲ್ಯಂ ಕ್ಷುತಾನಾಂ ಅಭಿನಂದನಂ ಅಂತ. ಕ್ಷೌರಕರ್ಮ ನಡೆದಾಗ, ಈಗಾಗಲೇ ಯಾರಾದರೂ ಕ್ಷೌರ ಮಾಡಿಸ್ಕೊಳ್ತಾ ಇರುವ ಸಂದರ್ಭ ಇದ್ದಾಗ ಅಥವಾ ಮಾಡಿಸ್ಕೊಂಡು ಅವ್ರು ಬಂದಾಗ ಅಂಥ ಸಂದರ್ಭದಲ್ಲಿ ಮಂಗಳ ಸೂಚಕವಾದಂತಹ ಶಬ್ದಗಳನ್ನು ಹೇಳಬೇಕು, ಆಯುಷ್ಯ ವೃದ್ಧಿ ಆಗಲಿ ಅಂತ ಹೇಳಿ. ಸೀನು ಬಂದಾಗ ಆ ಸಂದರ್ಭದಲ್ಲಿ ಕೂಡ ಆಶೀರ್ವದಿಸಬೇಕು. ಯಾರೊಬ್ಬರು ನಮ್ಮ ಸುತ್ತಮುತ್ತಲು ನಾವು ಅನೇಕ ಜನ ಕೂತ್ಕೊಂಡಿದ್ದಾಗ ಒಬ್ಬರು ಸೀನಿದಾಗ ಅವರನ್ನ ಅಲ್ಲಿದ್ದಂಥವ್ರು ಉಳಿದವರು ದೀರ್ಘಾಯುಷ್ಯ ಇರಲಿ ಅಂತ ಹೇಳಬೇಕು. ಇದು ಈಗಲೂ ರೂಢಿಯಲ್ಲಿದೆ. ಯಾರೇ ವ್ಯಾಧಿಗ್ರಸ್ತರಾದವರನ್ನ ನಾವು ನೋಡಿದಾಗ ಅಂತಹ ಸಂದರ್ಭದಲ್ಲಿ ಕೂಡ ನಿಮಗೆ ದೀರ್ಘಾಯುಷ್ಯ ಬರಲಿ ಅಂತ ಹೇಳಬೇಕು. ಇದರ ಬಗ್ಗೆನೂ ಕೂಡ ನಾನು ಈ ಹಿಂದೆ ಹೇಳಿದ್ದೆ. ನಮಗೆ ಈಗ ಯಾರಾದರೂ ಒಬ್ಬರು ಆಯುಷ್ಕರ್ಮ ಮಾಡಿಸ್ಕೊಂಡು ಬಂದಾಗ ಈ ಶ್ಮಶ್ರುಕರ್ಮಕ್ಕೆ ಏನು ಹೇರ್ ಕಟಿಂಗಿನ ಹೋಗ್ತೇವೆ, ಅದಕ್ಕೆ ಆಯುಷ್ಕರ್ಮ ಅಂತಾನೆ ಶಾಸ್ತ್ರದಲ್ಲಿ ಹೆಸರಿದೆ. ಆಯುಷ್ಯವನ್ನು ವೃದ್ಧಿ ಮಾಡುವಂತಹ ಒಂದು ಕಾರ್ಯ ಅದು. ಅದಕ್ಕಾಗಿ ಅದನ್ನ ಮಾಡಿಸ್ಕೊಂಡು ಬಂದಂಥವ್ರನ್ನ ಆಯುಷ್ಯ ವೃದ್ಧಿ ಆಗಲಿ ಅಂತ ಹೇಳಬೇಕು. ಆದ್ರೆ ಹೇಳುವುದು ಈಗ ರೂಢಿಯಲ್ಲಿ ತಪ್ಪಿ ಹೋಗಿದೆ. ಅಂತ ಶಿಷ್ಟಾಚಾರಗಳನ್ನ ಬಳಕೆಯಲ್ಲಿ ತರುವುದು ಯೋಗ್ಯ. ಯಾರಾದರೂ ಸೀನಿದಾಗ ನಾವು ಏನ್ ಹೇಳ್ತೀವೋ ಇಲ್ಲೋ, ನಮ್ಮ ಸಂಸ್ಕೃತಿಯಲ್ಲಿ ಹೆಚ್ಚು ಬಳಕೆಯಲ್ಲಿದೆಯೋ ಇಲ್ಲೋ ಗೊತ್ತಿಲ್ಲ. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಬೇಕು ಸೀನಿದವರು. ಅಲ್ಲಿ ಸುತ್ತಮುತ್ತಲು ಇದ್ದಂಥವ್ರು ಗಾಡ್ ಬ್ಲೆಸ್ ಯು ಅಂತ ಹೇಳಬೇಕು, ಭಗವಂತ ನಿನ್ನನ್ನು ಆಶೀರ್ವದಿಸಲಿ ಅಂತ. ಹೀಗಂತ ಒಂದು ಶಿಷ್ಟಾಚಾರ ಅಲ್ಲಿದೆ. ನಾವು ಕೂಡ ಅದನ್ನು ರೂಢಿಸ್ಕೊಳ್ಬೇಕು. ಇಂಥದೇ ನಿರ್ದಿಷ್ಟವಾದ ಶಬ್ದವನ್ನೇ ಹೇಳಬೇಕು ಅಂತಿಲ್ಲ. ಮಾಂಗಲ್ಯಂ ಅಭಿನಂದನಂ, ಅಭಿನಂದನ ಅಂತಿದೆ. ಭಗವಂತ ನಿಮಗೆ ಒಳ್ಳೆಯದು ಮಾಡಲಿ ಅಂತ ಹೇಳುವುದು ಹೆಚ್ಚು ಯೋಗ್ಯ. ಅದರಲ್ಲೂ ವಿಶೇಷತ ದೊಡ್ಡವರು ಅಥವಾ ಕಿರಿಯರಿಗೆ ಹೇಳಬೇಕು. ನಾವು ನಮ್ಮ ಸಂಸ್ಕೃತಿಯಲ್ಲಿ ಕಿರಿಯರಾದವರು ದೊಡ್ಡವರಿಗೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಅಂತ ಹೇಳುವುದು ಅಷ್ಟೇನು ಯೋಗ್ಯ ಆಗಲಿಕ್ಕಿಲ್ಲ. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಕಿರಿಯರೇ ಆಗಲಿ ಹಿರಿಯರೇ ಆಗಲಿ ಸೀನಿದಾಗ ಎಕ್ಸ್ಕ್ಯೂಸ್ ಮಿ ಅಂತಾರೆ ಸೀನಿದವರು. ಸುತ್ತಮುತ್ತಿದ್ದವರು ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಅಂತಿಷ್ಟೆಲ್ಲ ಹೇಳ್ತಾರೆ. ರೋಗಿಗಳ ಹಿತವನ್ನು ಬಯಸುವುದು. ವ್ಯಾಧಿತಾನಾಂಚ ಸರ್ವೇಷಾಂ ಆಯುಷಃ ಪ್ರತಿನಂದನಂ. ರೋಗಿಗಳಿಗೆ ಹಿತವನ್ನು ಬಯಸುವುದು ಮತ್ತು ಎಲ್ಲರಿಗೂ ಆಯುರ್ವೃದ್ಧಿಯನ್ನು ಬಯಸುವುದು ಅಂತಿದೆ. ಅದು ಎರಡು ಪ್ರತ್ಯೇಕ ಅಲ್ಲ. ವ್ಯಾಧಿತರಾಗಿರುವಂಥವರಿಗೆ ಆಯುಷ್ಯವನ್ನ ನಾವು ಬಯಸಬೇಕು. ನೀವು ಬೇಗ ಗುಣಮುಖರಾಗ್ರಿ ಅಂತ ಅವರಿಗೆ ಒಂದು ಹಾರೈಕೆಯನ್ನು ಮಾಡಬೇಕು ಅವರನ್ನು ನೋಡ್ಲಿಕ್ಕೆ ಹೋದಾಗ. ಈ ಒಂದು ಪದ್ಧತಿ ಈಗೂ ರೂಢಿಯಲ್ಲಿದೆ. ಆರೋಗ್ಯ ಸ್ವಲ್ಪ ಏರುಪೇರಾಗಿದೆ ಅಂತ ಕಂಡಾಗ ಪ್ರತ್ಯಕ್ಷವಾಗಿ ಮಾತಾಡಿದಾಗ ಅಥವಾ ಪರೋಕ್ಷವಾಗಿ ಮಾತಾಡಿದಾಗ ನಿಮ್ಮ ಆರೋಗ್ಯ ಸುಧಾರಿಸಲಿ, ಬೇಗ ಗುಣಮುಖರಾಗ್ರಿ ಅಂತ ಹೇಳೋದು ಈಗೂ ರೂಢಿಯಲ್ಲಿದೆ. ನಜಾತು ತ್ವಮಿತಿ ಬ್ರೂಯಾತ್. ದೊಡ್ಡ ಎಂಥ ಆಪತ್ತಿಗೆ ಬಂದಿದ್ರೂ ಕೂಡ, ಎಂಥದೇ ಸಮಸ್ಯೆಯಲ್ಲಿ ನಾವಿದ್ರೂ ಕೂಡ, ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದೇವೆ ಅಂತಂದ್ರೂ ಕೂಡ ಗುರು ಹಿರಿಯರನ್ನ ನೀನು ಅಂತ ಸಂಬೋಧನೆ ಮಾಡಬಾರದು. ಸಾಧ್ಯ ಆದಷ್ಟು ತಾವು ಅಂತ ಸಂಬೋಧನೆ ಮಾಡಬೇಕು. ಅನೇಕ ಕಡೆ ಇವತ್ತಿಗೂ ಕೂಡ ಕನ್ನಡದಲ್ಲಿ ಮಾತನಾಡುವವರು ಕೂಡ ಹಿರಿಯರನ್ನ, ತಂದೆ ತಾಯಂದ್ರ ಮೊದಲಾದವರು ಹಿರಿಯರನ್ನು ಕೂಡ ನೀವು ಅಂತಲೇ ಮಾತಾಡಿಸ್ತಾರೆ. ಕನ್ನಡದಲ್ಲಿ ತಂದೆ ತಾಯಂದ್ರನ್ನು ನೀವು ಅಂತ ಮಾತಾಡಿಸೋದು ಸ್ವಲ್ಪ ನಾಟಕೀಯ ಅಂತ ಅನಿಸಬಹುದು. ಆದ್ರೆ ಆ ಥರ ಮಾತನಾಡುವವರು ಇದ್ದಾರೆ. ಅಂಥದ್ದು ಅನುಕರಣೀಯ. ಅದು ಹಾಗೆ ಮಾಡುವುದೇ ಯೋಗ್ಯ. ಹಿಂದಿ ಮೊದಲಾದ ಭಾಷೆಗಳಲ್ಲಂತೂ ತಂದೆ ತಾಯಿ ಮೊದಲಾದವರೆಲ್ಲರನ್ನು ಆಪ್ ಅಂತ ಹೇಳ್ತಾರೆ. ಇನ್ನು ಕೆಲವು ಹಿಂದಿ ಭಾಷೆಗಳು, ತುಂಬಾ ಸುಸಂಸ್ಕೃತವಾದ ಹಿಂದಿ ಭಾಷೆಗಳಲ್ಲಿ ಎಲ್ಲರನ್ನೂ ಆಪ್ ಅಂತ ಹೇಳ್ತಾರೆ. ದೊಡ್ಡವರು ಚಿಕ್ಕವರನ್ನು ಕೂಡ ಆಪ್, ತಾವು ಅಂತಾನೆ ಹೀಗೆ ಹೇಳುವುದು ರೂಢಿಯಲ್ಲಿದೆ. ಎಲ್ಲರನ್ನೂ ಆಪ್ ಅಂತ ಹೇಳುವುದೇನಿದೆಯಲ್ಲ, ಇಂಗ್ಲಿಷ್ನಲ್ಲಿ ಎಲ್ಲರನ್ನೂ ಯು ಅಂತ ಹೇಳುವುದಕ್ಕೆ ಸಮಾನ. ಹಿಂದೆ ಇಂಗ್ಲಿಷ್ನಲ್ಲಿ ಏಕವಚನಕ್ಕೆ ನೀನು ಅನ್ನೋದಕ್ಕೆ ಏಕವಚನವಾಗಿ ದೌ ಅಂತ ಇತ್ತು. ಅದು ಈಗಿಲ್ಲ. ಯು ಅನ್ನೋದು ಬಹುವಚನವಾಗಿತ್ತು. ಆ ಬಹುವಚನವಾದಂತಹ ಯು ಅನ್ನೋದೇ ಒಬ್ಬನಿಗೂ ಮತ್ತು ಅನೇಕ ಜನರಿಗೂ ಎಲ್ರಿಗೂ ಇವತ್ತು ಸಂಬದ್ಧ ಆಗಿ ಹೋಗಿದೆ. ಅದರಂತೆ ಆಪ್ ಅನ್ನುವುದು ಎಲ್ರಿಗೂ ಸೇರಿ ಹೋಗಿದೆ. ಹಾಗೆ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಅಂಥದೊಂದು ಗೌರವ ಕೊಡುವಂಥ ಶಬ್ದಗಳನ್ನು ಬಳಕೆ ಮಾಡೋದು ಒಳ್ಳೆಯದು. ಹಿಂದೆ ಹೇಳಿದ್ದೆ ಅದನ್ನು. ಅನೇಕ ಜನ ಗಂಡಂದ್ರು ತಮ್ಮ ಪತ್ನಿಯರನ್ನು ಕೂಡ ನೀವು ಅಂತಾನೆ ಹೇಳ್ತಾರೆ. ಅದು ಒಂದು ಶ್ರೇಷ್ಠವಾದಂಥ ಪದ್ಧತಿನೇ. ಗಂಡನಾದವನು ಹೆಂಡತಿಯನ್ನ ಬಹುವಚನದಿಂದ ಕರೆಯುವುದು ಆ ಹೆಂಡತಿಯ ಶ್ರೇಯಸ್ಸಿಗೆ
ಹೆಂಡತಿಯ ಕಲ್ಯಾಣಕ್ಕೆ ಯೋಗ್ಯ ಅಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಹಾಗೇನಿಲ್ಲ, ಅದೆಲ್ಲ ಭಾಷೆಗೆ ಸಂಬಂಧಪಟ್ಟದ್ದು. ಆ ಥರ ನಾವು ಪ್ರಯೋಗ ಮಾಡಿದ್ದಕ್ಕೆ ಯಾವುದೇ ರೀತಿಯಾದಂತಹ ತಪ್ಪೇನಿಲ್ಲ ಅಂತ ತಾತ್ಪರ್ಯ. ತ್ವಂಕಾರೋವ ವಧೋವೇತಿ ವಿದ್ವತ್ಸುನ ವಿಶಿಷ್ಯತೆ. ಹಿರಿಯರನ್ನ ನೀನು ಅಂತ ಏಕವಚನದಿಂದ ಮಾತನಾಡಿಸುವುದು, ಅವರನ್ನು ಕೊಲ್ಲುವುದು ಎರಡೂ ಒಂದೇ. ತ್ವಂಕಾರ ಅಂತಿದೆ. ಇನ್ನು ಕೆಲವು ಕಡೆ ಪಾಠ ಅಹಂಕಾರ ಅಂತಿದೆ. ಹಿರಿಯರಿಗೆ ಅಹಂಕಾರವನ್ನು ಪ್ರದರ್ಶಿಸುವುದು, ಅವರನ್ನು ಕೊಲ್ಲುವುದು ಎರಡೂ ಒಂದೇ ಅಂತ. ಅದಕ್ಕಾಗಿಯೇ ಈ ಹಿಂದೆ ಮಹಾಭಾರತದಲ್ಲಿ ನಾವು ಅದನ್ನು ನೋಡಿದ್ದೇವೆ. ಮಹಾಭಾರತದ ಯುದ್ಧದ ಪ್ರಸಂಗದಲ್ಲಿ ಯುಧಿಷ್ಠಿರ ಅರ್ಜುನನ ಗಾಂಡೀವ ಧನಸ್ಸನ್ನು ನಿಂದಿಸಿದ್ದ. ನನ್ನ ಗಾಂಡೀವ ಧನಸ್ಸನ್ನು ಯಾರು ನಿಂದಿಸಿಬಿಟ್ರೆ ಅವರನ್ನು ಕೊಂದು ಹಾಕಿ ಬಿಡ್ತೇನೆ ಅಂತ ಅರ್ಜುನನ ಒಂದು ಪ್ರತಿಜ್ಞೆ ಇತ್ತು. ಹಾಗಾದ್ರೆ ಆ ಪ್ರತಿಜ್ಞೆಯನ್ನು ಅವನಿಗೆ ಈಡೇರಿಸ್ಕೋಬೇಕು. ಈಡೇರಿಸ್ಕೊಳ್ಳುವುದು ಹೇಗೆ ಮಾಡೋದು? ಆ ಅಣ್ಣನನ್ನ ಕೊಲ್ಲುವುದು ಹೇಗೆ? ಆಗ ಕೃಷ್ಣ ಅವನಿಗೊಂದು ಪರಿಹಾರ ತೋರಿಸಿದ್ದ. ಅಣ್ಣನನ್ನ ಬಾಯಿಗೆ ಬಂದಂತೆ ಬೈದಾಗ ಅದು ಆತನು ವಧೆಯೇ ಆಗ್ತದೆ. ಅವನು ತಿರಸ್ಕಾರ ಮಾಡಿದಾಗ ಅದು ವಧೆಯೇ ಆಗ್ತದೆ. ಆವಾಗ ನೀನು ವಧೆ ಮಾಡಿದಂತಾನೆ ಆಗ್ತದೆ ಅಂತ ಹೇಳಿದ್ದ. ಅದರಂತೆ ಅಣ್ಣನನ್ನು ನಿಂದಿಸಿದ್ದೆಲ್ಲ ಆದ್ಮೇಲೆ ಅಣ್ಣನನ್ನು ನಿಂದಿಸಿಬಿಟ್ನಲ್ಲ, ಅವನು ಕೊಂದಂತಾಯ್ತಲ್ಲ, ಇನ್ನು ನಾನಾದ್ರೂ ಯಾಕೆ ಬದುಕಬೇಕು, ನಾನು ಸತ್ತು ಹೋಗಿಬಿಡ್ತೀನಿ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದ. ಹಾಗಾದ್ರೆ ನಿನ್ನನ್ನು ನೀನು ಪ್ರಶಂಸೆ ಮಾಡಿಕೊ, ಅದು ಆತ್ಮಹತ್ಯೆ ಮಾಡಿಕೊಂಡಂತೇನೆ ಅಂತ ಕೃಷ್ಣ ಮತ್ತೊಂದು ಪರಿಹಾರವನ್ನು ಅವನಿಗೆ ತೋರಿಸಿದ್ದ. ಇಂಥವೆಲ್ಲ ಸೂಕ್ಷ್ಮಗಳು ಪುರಾಣದಲ್ಲೇ ಬಂದಿವೆ, ಶಾಸ್ತ್ರಗಳೆಲ್ಲ ಬಂದಿವೆ. ಅಂಥವನ್ನೆಲ್ಲ ನಾವು ಆಚರಣೆಗೆ ತರಬೇಕು. ಅವರಾಣಾಂ ಸಮಾನಾನಾಂ ಶಿಷ್ಯಾಣಾಂ ಚ ಸಮಾಚರೇತ್. ನಮಗಿಂತ ಚಿಕ್ಕವರಾದವರು ಮತ್ತೆ ಸಮಾನರಾದವರು, ಶಿಷ್ಯರಾದವರು, ಅಂಥವರಲ್ಲಿ ತ್ವಂ ಅನ್ನುವ ಏಕವಚನವನ್ನು ಪ್ರಯೋಗ ಮಾಡಬಹುದು. ದೊಡ್ಡವರಿಗೆ ಅದನ್ನು ಮಾಡಬಾರ್ದು. ಅಲ್ಲಿ ಒಂದು ಆತ್ಮೀಯತೆಯ ಕುರುಹಾಗಿ ತ್ವಂ ಅಂತ ಹೇಳ್ಬಹುದು. ಪಾಪಂ ಆಚಕ್ಷತೆ ನಿತ್ಯಂ ಹೃದಯಂ ಪಾಪಕರ್ಮಿಣಃ. ಪಾಪಕರ್ಮವನ್ನು ಮಾಡುವವರ ಹೃದಯ, ಅವ್ರು ಏನ್ ಪಾಪಕರ್ಮಗಳನ್ನು ಮಾಡ್ತಿರ್ತಾನೆ ಅಂತ ಅನ್ನೋದನ್ನ ನಿತ್ಯವೂ ಹೇಳ್ತಾನೆ ಇರ್ತದೆ. ಆ ಹೃದಯ, ಅವರ ಹೃದಯಕ್ಕೆ ಅದು ಗೊತ್ತಿರ್ತದೆ. ನಾನು ಏನ್ ಪಾಪಕರ್ಮ ಮಾಡಿದೆ ಅಂತ ಅನ್ನೋದನ್ನು ಬೇರೆಯವರು ತಿಳ್ಕೊಳ್ಳಿಕ್ ಸಾಧ್ಯ ಆಗದೆ ಹೋದ್ರು, ಒಂದು ವೇಳೆ ಅವರು ತಿಳಿದು ನಮ್ಗೆ ಅದನ್ನ ಹೇಳಲಿಕ್ಕೆ ಬಂದರೂ ಕೂಡ ನಮ್ಮ ಪ್ರತಿಷ್ಠೆ, ನಮ್ಮ ದುರಹಂಕಾರದ ಕಾರಣದಿಂದಾಗಿ ಇನ್ನೊಬ್ರು ಹೇಳಿದ್ದನ್ನು ಒಪ್ಲಿಕ್ಕೆ ನಾವು ಮನಸ್ಸಾಗದೆ ಇರಬಹುದು. ಆದ್ರೆ ನಮ್ಮ ಹೃದಯ ನಾವೇನ್ ಮಾಡಿದ್ದೇವೆ ಅಂತ ಅನ್ನೋದನ್ನ ಹೇಳ್ತಾ ಇರ್ತದೆ. ನಾವು ಮಾಡಿದಂಥ ಪಾಪಕರ್ಮವನ್ನು ಮುಚ್ಚಲಿಕ್ಕೆ ಪ್ರಯತ್ನ ಪಡಬಹುದು, ಆದರೆ ಬೇರೆ ನಮ್ಮ ಸುತ್ತಮುತ್ತಲಿರುವಂತಹ ಮಾನವರ ಕಣ್ಣಿನಿಂದ ಅದನ್ನು ತಪ್ಪಿಸಬಹುದು. ಪರಮಾತ್ಮನ ಮತ್ತೆ ದೇವತೆಗಳ ಕಣ್ಣಿನಿಂದ ಅದನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ನಮಾಂ ಮನುಷ್ಯ ಪಶ್ಯಂತಿ ನಮಾಂ ದೇವತಾಹ. ದೇವತೆಗಳು ನನ್ನನ್ನು ನೋಡ್ತಾ ಇಲ್ಲ ಅಂತ ನಾವು ತಿಳ್ಕೊಂಡಿರಬಹುದು. ಮನುಷ್ಯರು ನೋಡ್ತಾ ಇಲ್ಲ, ದೇವತೆಗಳು ನೋಡ್ತಿಲ್ಲ ಅಂತ ನಮ್ಮ ಬಗ್ಗೆ ನಮಗೆ ಭ್ರಮೆ ಇರಬಹುದು. ಆದ್ರೆ ವಾಸ್ತವಿಕವಾಗಿ ಆ ದೇವತೆಗಳು ಮೊದಲಾದವರು ನಮ್ಮನ್ನು ನೋಡಿಯೇ ನೋಡ್ತಾ ಇರ್ತಾರೆ. ಆದ್ರಿಂದ ದೇವತೆಗಳಿಗೂ ತಿಳಿಯದಂತೆ ಇಂಥ ಕರ್ಮಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಪಾಪಕರ್ಮಗಳನ್ನು ಮಾಡುವುದರಿಂದ ದೂರ ಇರುವುದೇ ಶ್ರೇಯಸ್ಕರ. ಯಾರಿಗೂ ತಿಳಿಯದಂತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಅದು ಮಾಡದೇ ಇರುವುದೇ ಒಳ್ಳೆಯದು ಅಂತ ಅದರ ತಾತ್ಪರ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶ್ವತಶ್ಚಕ್ಷುವಾದಂತಹ ಪರಮಾತ್ಮ ಎಲ್ಲವನ್ನು ನೋಡ್ತಾನೆ ಇರ್ತಾನೆ. ಅವನ ಕಣ್ಣಿನ ತಪ್ಪಿಸಿ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವ ಎಚ್ಚರ ಇರಬೇಕು. ಈ ಬಡ್ಡಿ ಹಣದಿಂದ ಜೀವಿಸುವವರು ಇರ್ತಾರೆ ಕೆಲವರು. ಅವರು ಪ್ರತಿನಿತ್ಯ ಇವತ್ತು ಸಾಲ ಕೊಟ್ಟಿದ್ದೇನೆ ಇಂಥವರಿಗೆ, ಅದರ ಬಡ್ಡಿ ನಾಳೆ ಎಷ್ಟು ಬರಬೇಕು, ನಾಡ್ದಿಷ್ಟು ಬಂದಿತ್ತು, ಇಷ್ಟು ಧನ ಸಂಗ್ರಹ ಆದಿತ್ತು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಅಂತೂ ಯಾವತ್ತೂ ಅದನ್ನೇ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅದರಂತೆ ಪಾಪಗಳಲ್ಲಿ ತೊಡಗಿರುವಂತಹ ಮನುಷ್ಯನೂ ಕೂಡ ನಿತ್ಯ ತಾನೇನೇನು ಪಾಪಗಳನ್ನು ಮಾಡಬೇಕು, ಇವತ್ತ್ಯಾವ ವಂಚನೆ, ಇವತ್ತ್ಯಾವ ಮೋಸ, ಇವತ್ತ್ಯಾವ ಅನ್ಯಾಯವನ್ನು ಮಾಡಬೇಕು ಅಂತ ಲೆಕ್ಕಾಚಾರ ಹಾಕ್ತಾ ಇರ್ತಾನೆ. ಅದರಿಂದ ಸೂಚನೆ ಮಾಡಿದಾಗ ಏನಾಯ್ತು ಅಂದ್ರೆ, ಬಡ್ಡಿಯಿಂದ ಬದುಕುವಂಥವನಿಗೆ ನಿತ್ಯ ಬಡ್ಡಿ ಸಂಗ್ರಹ ಆಗ್ತಾ ಇರ್ತದೆ. ಬೇರೆ ಯಾರಿಗೋ ಕೊಟ್ಟಿರ್ತಾನೆ ಹಣವನ್ನ, ಆ ಕೊಟ್ಟ ಹಣಕ್ಕೆ ಪ್ರತಿಯಾಗಿ ಅವನಿಗೆ ಬಡ್ಡಿ ಸಂಗ್ರಹ ಆಗ್ತಾ ಇರ್ತದೆ. ಅದರಂತೆ ನಾವು ಮಾಡಿದ ಪಾಪದ ಬಡ್ಡಿ ಯಾವತ್ತೂ ಕೂಡ ಸಂಗ್ರಹ ಆಗ್ತಾ ಇರ್ತದೆ. ಅದು ಕೆಲವು ಬಾರಿ ಅದು ನಮ್ಗೆ ಗೊತ್ತಾಗದೇ ಇರಬಹುದು.
ಅಂತೂ ಆ ಬಡ್ಡಿ ಸಂಗ್ರಹ ಆಗ್ತಿರ್ತದೆ ಅಂತ ಅದರ ಅರ್ಥ. ಅಲ್ಲಿ ಮತ್ತೊಂದು ಪಾಠ ಇದೆ, ಧರ್ಮೇಣ ಪಿಹಿತಂ ಪಾಪಂ ಧರ್ಮಮೇವ ಅಭಿವರ್ಧಯೇತ್. ಒಂದು ಪಾಪವನ್ನು ಮಾಡಿದರೆ ಆ ಪಾಪವನ್ನು ಮಾಡುವ ಸಂಸ್ಕಾರವೇ ಮುಂದುವರಿದು ಮತ್ತಷ್ಟು ಪಾಪಗಳನ್ನು ಮಾಡುವಂತಾಗ್ತದೆ ಅಂತ ಅನ್ನೋದು ಒಂದು ತಾತ್ಪರ್ಯ. ಇನ್ನೊಂದು, ಧರ್ಮ ಕಾರ್ಯಗಳನ್ನೇ ಹೆಚ್ಚು ಹೆಚ್ಚು ಮಾಡ್ತಾ ಇದ್ರೆ ನಾವು ಮಾಡಿದ ಪಾಪಗಳು ತೊಳೆದು ಹೋಗ್ತವೆ, ಪುಣ್ಯವೇ ಅಭಿವೃದ್ಧಿ ಆಗ್ತದೆ ಅಂತ ಮತ್ತೊಂದು ಪಾಠನೂ ಇದೆ. ಅಂತೂ ಮನುಷ್ಯ ಪಾಪಕರ್ಮಗಳಂತೂ ಮಾಡ್ತಾನೆ. ಮಾಡಿದ ಪಾಪಕರ್ಮಗಳನ್ನು ತೊಳೆಯುವುದಕ್ಕಾಗಿ ನಿತ್ಯ ಧರ್ಮಕರ್ಮಗಳನ್ನು ಮಾಡ್ತಾ ಇರಬೇಕು ಅಂತ ಅದರ ಅರ್ಥ. ನಾವು ಮಾಡುವ ಪುಣ್ಯಕರ್ಮವೇ ನಾವು ಮಾಡುವ ಪಾಪಕರ್ಮಕ್ಕೆ ಒಂದು ಪರಿಹಾರಕ. ಉಪ್ಪು ನಮ್ಮ ಹತ್ರ ಎಷ್ಟೇ ಉಪ್ಪಿರಬಹುದು, ಅದನ್ನ ನೀರಿನಲ್ಲಿ ಹಾಕಿಬಿಟ್ರೆ ಆ ಉಪ್ಪೆಲ್ಲ ಕರಗಿ ಹೋಗ್ತದೆ. ಒಂದು ಪಾತ್ರೆಯಲ್ಲಿರುವಂತಹ ನೀರಿಗೆ ಹಾಕಿಬಿಟ್ರೆ ಆ ನೀರೆಲ್ಲ ಉಪ್ಪಾಗಿ ನಮಗೆ ಅನುಭವಕ್ಕೆ ಬಂದಿತ್ತು. ಹರಿಯುವ ನೀರಿನಲ್ಲೇ ಹಾಕಿಬಿಟ್ರೆ ಉಪ್ಪೆಲ್ಲ ಕರಗಿ ಹೋಗ್ತದೆ. ಅದರಂತೆ ನಾವು ಮಾಡುವಂತಹ ಪ್ರಾಯಶ್ಚಿತ್ತದಿಂದ ನಮ್ಮ ಪಾಪ ಎಲ್ಲ ಕೂಡಲೇ ತೊಳೆದು ಹೋಗ್ತದೆ. ಇಲ್ಲಿ ಆ ನೀರು ಅಂತಿದೆಯಲ್ಲ, ಹರಿಯುವ ನೀರು ಅಂತ, ಅಲ್ಲಿ ಇರೋದು ಮೂಲತಃ ಅಂಬೋಬಿಹಿ ಅಂತ ನೀರನ್ನು ಮಾತ್ರ ಹೇಳಿದ್ದಾರೆ. ಆದ್ರೆ ನಾವು ಅದನ್ನ ಹರಿಯುವ ನೀರು ಅಂತ ನಾನು ವ್ಯಾಖ್ಯಾನ ಮಾಡ್ಕೊಂಡಿದ್ದಿದೆಯಲ್ಲ, ಅದಕ್ಕೊಂದು ಅಭಿಪ್ರಾಯ ಇದೆ. ನೀರು ಅನ್ನುವುದು ಯಾವತ್ತೂ ಕೂಡ ಕರ್ಮಕ್ಕೆ ಸೂಚಕ. ಮತ್ತೆ ಆಪ್ ಅನ್ನುವುದು, ಆಪ್ ಶಬ್ದ ವೇದದ ಜ್ಞಾನಕ್ಕೆ ಸೂಚಕ. ವೇದಗಳಿಗೆ ಮತ್ತು ವೇದ ಜ್ಞಾನಗಳಿಗೆ ಅಪ್ ಅಂತ ಹೇಳ್ತಾರೆ. ನಾವು ಅದನ್ನ ಹಿಂದೆ ನೋಡಿದ್ದೀವಿ ಅನೇಕ ಕಡೆ. ಅದೇನಿಲ್ಲದೆ ಹೋದ್ರೂ ನೀರು ಅಂತ ಅನ್ನೋದು ಆಪಹ ಕರ್ಮವಾಚಕ ಅಂತಿರೋದ್ರಿಂದ ಕರ್ಮವನ್ನು ಹೇಳ್ತದೆ. ಕರ್ಮವನ್ನು ಹೇಳುವುದು ಅಂದ್ರೂ, ವೇದವನ್ನು ಹೇಳುವುದು ಅಂದ್ರೂ, ವೈದಿಕ ಜ್ಞಾನವನ್ನು ಹೇಳುವುದು ಅಂದ್ರೂ ಒಂದೇ. ಮೊದಲು ವೇದಾದಿಗಳ ಪಠನ, ಅದರ ಮೂಲಕ ಜ್ಞಾನ, ಅದರ ಮೂಲಕ ಕ್ರಿಯಾ. ಹೀಗೆ ಆ ವೇದಾದಿ ಶಾಸ್ತ್ರಗಳಿಗೂ ಅದರಿಂದ ಬರುವ ಜ್ಞಾನಕ್ಕೂ ಅದರಿಂದ ನಾವು ಮಾಡುವಂತಹ ಕ್ರಿಯೆಗಳಿಗೂ ಒಂದು ನಿಕಟವಾದಂತಹ ಸಂಬಂಧ ಇದೆ. ನೀರು ಹರಿತಾ ಇದ್ರೆ, ದೊಡ್ಡ ಹೊಳೆ ಹರಿತಾ ಇದೆ, ನದಿ ಹರಿತಾ ಇದೆ, ಅಲ್ಲಿ ಒಂದಿಷ್ಟು ಉಪ್ಪನ್ನು ಹಾಕಿಬಿಟ್ರೆ ಆ ಉಪ್ಪಿನ ಅನುಭವ ಅಲ್ಲಿ ಬರೋದೇ ಇಲ್ಲ. ಉಪ್ಪು ತೊಳೆದು ಕರಗಿ ಹೋಗಿಬಿಡ್ತದೆ. ಸವಿಯಾದಂತಹ ನೀರು ಮಾತ್ರ ಅನುಭವಕ್ಕೆ ಬರ್ತದೆ. ಹರಿಯುವ ನೀರಿಗೆ ಯಾವತ್ತೂ ಅಶುದ್ಧಿ ಇಲ್ಲ ಅಂತ ಹೇಳ್ತಾರೆ. ಸಂಗ್ರಹ ಮಾಡಲ್ಪಟ್ಟಂತಹ ನೀರು, ಒಂದು ಪಾತ್ರೆಯಲ್ಲಿ ನೀರಿಗೆ ಉಪ್ಪು ಹಾಕಿಬಿಟ್ರೆ ಆ ನೀರನ್ನು ಕುಡಿದಾಗ ಉಪ್ಪಿನ ಅನುಭವನೇ ಬರ್ತದೆ. ಆದರೆ ಹರಿಯುವ ನೀರಿಗೆ ಉಪ್ಪು ಹಾಕಿದಾಗ ಉಪ್ಪು ತೊಳೆದು ಹೋಗಿಬಿಡ್ತದೆ, ನೀರಿನ ಸವಿ ಮಾತ್ರ ಅನುಭವಕ್ಕೆ ಬರ್ತದೆ. ಅದರಂತೆ ಹರಿಯುವ ನೀರು ಅಂದ್ರೆ ನಾವು ನಿತ್ಯ ಮಾಡುವಂತಹ ಕರ್ಮಗಳು. ಆ ಕರ್ಮಗಳ ಪ್ರಭಾವದಿಂದ ಈ ಉಪ್ಪು ಅಂದ್ರೆ ನಾವು ಮಾಡುವಂತಹ ಪಾಪಗಳು ಅವೆಲ್ಲ ತೊಳೆದು ಹೋಗ್ತವೆ ಅಂತ ಅದರ ಅರ್ಥ. ತಸ್ಮಾತ್ ಪಾಪಂ ನಗೂಹೇತ ಗೂಹಮಾನಂ ವಿವರ್ತತೆ ಕೃತ್ವಾತು ಸಾಧು ಶ್ವಾಖ್ಯೇಯಂ ತೇತತ್ ಪ್ರಶಮಯಂತ್ಯುತ. ಆದ್ರಿಂದ ಪಾಪವನ್ನು ಯಾವತ್ತೂ ಕೂಡ ಮುಚ್ಚಿಟ್ಕೊಳ್ಬಾರದು. ಮುಚ್ಚಿಟ್ಕೊಂಡ್ರೆ ಅದು ದಿನೇ ದಿನೇ ಅಭಿವೃದ್ಧಿ ಆಗ್ತದೆ. ಏನಾದ್ರೂ ಒಂದು ಪಾಪಕರ್ಮವನ್ನು ಮಾಡಿದ್ರೆ ಸಜ್ಜನರ ಎದುರಿಗೆ ಹೋಗಿ ಅದನ್ನ ಹೇಳ್ಕೊಳ್ಬೇಕು. ಆವಾಗ ಆ ಪಾಪದ ತೀವ್ರತೆ ಕಡಿಮೆ ಆಗಿ ಮನುಷ್ಯನಿಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ಅದರ ಅರ್ಥ. ಇದು ನಾವೆಲ್ಲರೂ ಆಚರಿಸಬೇಕಾದಂತಹ ಅತ್ಯಂತ ದೊಡ್ಡ ಆದರ್ಶವನ್ನು ಹೇಳ್ತದೆ. ಆದರೆ ನಮ್ಮಂಥವ್ರು ಎಲ್ರಿಗೂ ಕೂಡ ಪಾಪವನ್ನು ಯಾರಾದರೂ ಎದುರಿಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವೆಲ್ಲರೂ ಕೂಡ ಮುಖವಾಡಗಳನ್ನು ತೊಟ್ಟು ಬದುಕ್ತಾ ಇದ್ದೇವೆ ಇವತ್ತು. ಪ್ರಾಯ ಈ ಮಾತಿಗೆ ನಾನು ಕೂಡ ಏನು ಅಪವಾದ ಅಲ್ಲ. ನಮ್ಮ ಸಂಗತಿಗಳನ್ನ ಯಾರೋ ಮಹಾತ್ಮರು, ಸಜ್ಜನರು, ಜ್ಞಾನಿಗಳು ಅವರ ಎದುರಿಗೆ ನಾವು ಮಾಡಿದ ಪಾಪಗಳನ್ನು ಹೇಳುವುದಿಲ್ಲ. ತೀರಾ ನಮ್ಮ ಆಪ್ತರಾದವರಿಗೆ ನಾವು ಮಾಡಿದಂಥ ಪಾಪಗಳನ್ನ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಒಂದು ಪರ್ಯಾಯ ಮಾರ್ಗವನ್ನ ಶಾಸ್ತ್ರ ನಮಗೆ ಹೇಳಿದೆ. ಜ್ಞಾನಿಗಳಿಗೆ ಹೇಳಬೇಕು. ಜ್ಞಾನಿಗಳಿಗೆ ಹೇಳಲಿಕ್ಕಾಗದೆ ಹೋದಾಗ ಮಹಾಜ್ಞಾನಿಗಳಾದಂತಹ ದೇವತೆಗಳು, ಎಲ್ಲ ತತ್ವಾಭಿಮಾನಿ ದೇವತೆಗಳು ನಮ್ಮ ಎದುರಿಗಿದ್ದಾರೆ. ನೀರಿದೆ, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಇತ್ಯಾದಿ ಎಲ್ಲವೂ ಕೂಡ ನಮ್ಮ ಸುತ್ತಮುತ್ತಲು ಇದ್ದೇ ಇದೆ. ಆ ಎಲ್ಲದರ ಅಭಿಮಾನಿ ದೇವತೆಗಳು ಅದರೊಳಗಿದ್ದಾರೆ. ಸಂಧ್ಯಾವಂದನಾದಿ ಕರ್ಮಗಳನ್ನು ಮಾಡುವಾಗ ಇದ್ರಾತ್ರ್ಯ ಪಾಪಮಕಾರ್ಷಂ, ನಾನು ರಾತ್ರಿ ಏನೇನು ಪಾಪಗಳನ್ನು ಮಾಡಿದೆ ಮನಸ್ಸಿನಿಂದ, ವಾಣಿಯಿಂದ ಅಂತ ನಾವು ಮಾಡಿದ ಪಾಪಗಳನ್ನೆಲ್ಲ ಆ ತತ್ವಾಭಿಮಾನಿ ದೇವತೆಗಳ ಎದುರಿಗೆ
ಒಪ್ಪಿಕೊಂಡು ಆ ಮೂಲಕ ಇದನ್ನೆಲ್ಲವನ್ನೂ ನೀವು ತೊಳೆಯಿರಿ ಅಂತ ಅವರಿಗೆ ನಾವು ಪ್ರಾರ್ಥನಾ ಮಾಡಬೇಕು. ಸಂಧ್ಯಾವಂದನ ಮೊದಲಾದ ಕರ್ಮಗಳನ್ನ ನಾವು ಮನೆಯಲ್ಲಿ ಮಾಡುವುದಕ್ಕಿಂತ ತುಳಸಿ ಎದುರಿಗೆ, ಗೋವುಗಳ ಗೋಷ್ಠದಲ್ಲಿ, ಗೋವುಗಳ ಕೊಟ್ಟಿಗೆಯಲ್ಲಿ, ನದಿ ತೀರಗಳಲ್ಲಿ, ಸರೋವರದ ತೀರಗಳಲ್ಲಿ ಮಾಡುವುದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ನಿಸರ್ಗದಲ್ಲಿ ಮಾಡುವುದು, ಆ ನಿಸರ್ಗದ ಜೊತೆಗೆ ಈ ನಾವೇನು ಅಲ್ಪರಾದಂತಹ ಜೀವಾತ್ಮರಿದ್ದೇವೆ ನಮಗಿರುವಂತಹ ಒಂದು ಸಂಬಂಧವನ್ನು ನಮಗೆ ತೋರಿಸ್ತದೆ. ಸೂರ್ಯ ಮೊದಲಾದ ದೇವತೆಗಳಿರ್ತಾರೆ, ನದಿ, ಪೃಥ್ವಿ ಇತ್ಯಾದಿಗಳೆಲ್ಲ ಹೆಚ್ಚು ವ್ಯಕ್ತವಾಗಿ ಕಾಣಿಸ್ತವೆ. ನಾವು ಮನೆಯಲ್ಲಿ ಕಾಣಿಸುವುದು ನಮ್ಮ ಮನೆಯಲ್ಲಿನ ಮೊಸಾಯಿಕ್ ನೆಲ ಅಷ್ಟೇ. ಹೊರಗೆ ಕೂತ್ಕೊಂಡ್ರೆ ನೈಸರ್ಗಿಕವಾದ ನೆಲ ಕಾಣಿಸ್ತದೆ, ನೀರು ಕಾಣಿಸ್ತದೆ, ಬೆಳಕು, ವಾಯು, ಆಕಾಶ ಎಲ್ಲವೂ ಕಾಣಿಸ್ತದೆ, ಶುದ್ಧವಾದ ಗಾಳಿ ಬೀಸ್ತಿರ್ತದೆ. ಅವರ ಎದುರಿಗೆ ನಾವು ಇದನ್ನೆಲ್ಲವೂ ಒಪ್ಕೊಳ್ಬೇಕು. ಇದನ್ನು ಅನೇಕ ಜನ ಹೇಳುವುದನ್ನು ನೀವು ಎಲ್ಲರೂ ಕೇಳಿರ್ತೀರಿ. ನಾವೊಂದು ನಿತ್ಯ ಡೈರಿ ಮೇಂಟೈನ್ ಮಾಡಬೇಕು. ರಾತ್ರಿ ಒಂದು ಡೈರಿ ಬರೆಯುವುದನ್ನು ರೂಢಿ ಮಾಡ್ಕೊಳ್ಬೇಕು. ಇವತ್ತು ಯಾವ ಕೆಲಸಗಳನ್ನು ಮಾಡಿದೆ, ಏನು ತಪ್ಪು ಮಾಡಿದೆ, ಏನು ಒಪ್ಪು ಮಾಡಿದೆ ಅಂತ ಅನ್ನೋದನ್ನೆಲ್ಲ ಅಲ್ಲಿ ನಾವು ಒಕ್ಕಣಿಸಬೇಕು ಅಂತ ಕೇಳಿರ್ತೇವೆ ನಾವು. ಅದನ್ನ ಎಷ್ಟು ಜನ ಮಾಡ್ತಾರೋ, ಮತ್ತು ಆ ಡೈರಿಗಳಲ್ಲಿ ಕೇವಲ ತಮ್ಮ ಖರ್ಚು ವೆಚ್ಚಗಳನ್ನು ಮಾತ್ರ ಬರೆದಿಟ್ಟು ತಾವು ಮಾಡಿದಂಥ ಪಾಪಗಳನ್ನ, ಅಪರಾಧಗಳನ್ನ ಪ್ರಾಯ ಅಲ್ಲಿ ಯಾರು ಹೇಳ್ಕೊಳ್ಳೋದಿಲ್ಲ ಅಂತ ಕಾಣಿಸ್ತದೆ. ಒಂದು ಪುಸ್ತಕ, ಡೈರಿ ಅಂದ್ರೆ ಒಂದು ಪುಸ್ತಕ ಆದ್ರೆ ಆ ಪುಸ್ತಕಕ್ಕೆ ಒಂದು ಇತಿಮಿತಿ ಇರ್ತದೆ. ನಾಳೆ ಆ ಪುಸ್ತಕವನ್ನು ಯಾರು ನೋಡಿಬಿಟ್ರೆ ಗತಿ ಏನು ಅಂತ ನಮಗೂ ಒಂದು ಆತಂಕ ಇರ್ತದೆ. ಆದ್ರೆ ನಮ್ಮ ಮನಸ್ಸೇ ಒಂದು ಅಂತ ಡೈರಿ ಆಗಬೇಕು. ಅದನ್ನ ಭಗವಂತನ ಎದುರು ಕೂತ್ಕೊಂಡು ಬರೀಬೇಕು. ಮಹಾಜ್ಞಾನಿ ಈ ಜಗತ್ತಿನಲ್ಲಿ ನಮ್ಮೆಲ್ಲರ ಮಾನಸಿಕ ರೋಗಗಳನ್ನು ಪರಿಹಾರ ಮಾಡಲಿಕ್ಕಿರುವಂತಹ ಅತ್ಯಂತ ದೊಡ್ಡ ಜ್ಞಾನಿ, ನಮ್ಮ ಗುರು, ಮೂಲಭೂತ ಗುರು ಸರ್ವಜನಾನ ಪುರುಷೋತ್ತಮ ಅಂತ ಭಾಗವತ ತಾತ್ಪರ್ಯ ಹೇಳುವಂತೆ ಅತ್ಯಂತ ದೊಡ್ಡ ಗುರು ಅವನು. ಅತ್ಯಂತ ದೊಡ್ಡ ಮನೋವಿಜ್ಞಾನಿ, ಸೈಕೋಥೆರಪಿಸ್ಟ್ ಅವನು. ಅವನ ಎದುರಿಗೆ ನಾವು ಪ್ರಾಂಜಲ ಮನಸ್ಸಿನಿಂದ ಇದನ್ನೆಲ್ಲ ಒಪ್ಕೊಳ್ಬೇಕು. ನಾಳೆ ಅಂತ ಪಾಪಗಳನ್ನ ಮಾಡದೇ ಇರುವುದನ್ನ ರೂಢಿ ಮಾಡ್ಕೊಳ್ಬೇಕು. ಕಡಿಮೆ ಆದರೂ ಮಾಡಬೇಕು. ಹೀಗಿದು ಪಾಪ ಕರ್ಮಗಳನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೊಂದು ಮಾರ್ಗ. ಆಶಯ ಸಂಚಿತಂ ದ್ರವ್ಯಂ ಕಾಲೇನೈವ ಉಪಪುಜ್ಯತೆ. ಬೇಕಾದಷ್ಟು ದುಡ್ಡನ್ನೇನೋ ಗಳಿಸಿರ್ತಾನೆ, ಆದ್ರೆ ಆ ಹಣವನ್ನೆಲ್ಲವನ್ನು ಒಂದೇ ಕಾಲದಲ್ಲಿ ನಾವೊಬ್ಬರೇ ಉಪಯೋಗಿಸಲಿಕ್ಕಾಗ್ತದ? ಕಾಲಕ್ರಮೇಣ ಗಳಿಸಿದ ಎಲ್ಲಾ ದುಡ್ಡನ್ನು ಒಮ್ಮೆಲೆ ಉಪಯೋಗಿಸ್ಲಿಕ್ಕಾಗೋದಿಲ್ಲ, ಕ್ರಮವಾಗಿ ಉಪಯೋಗಿಸ್ ಮಾಡಬೇಕಾಗ್ತದೆ. ಆಗ ಸಂಪಾದನೆ ಮಾಡಿದಂಥ ಧನ ಅದು ಮುಗಿಯೋ ತನಕ ನಾವು ಬದುಕಿರ್ತೇವ. ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡಿಬಿಟ್ಟಿರ್ತೇವೆ ನಾವು ಬಹಳಷ್ಟು ಶ್ರಮಪಟ್ಟು. ಅದು ಮುಗಿಯುವವರೆಗೂ ಧನ ನಮ್ಮ ಉಪಯೋಗಕ್ಕೆ ಬರುವಷ್ಟು ಕಾಲವು ನಿತ್ಯ ಒಂದಿಷ್ಟು ಉಪಯೋಗ ಮಾಡಬೇಕು ಅಂತ ಇಟ್ಕೊಂಡ್ರು ನಾವು ಬದುಕಿ ಇರುವುದರೊಳಗೆ ಆ ದುಡ್ಡೆಲ್ಲ ಖಾಲಿ ಆಗ್ತದೆ. ನಾವು ಗಳಿಸಿದ್ದು ನಮಗೇ ಉಪಯೋಗ ಬರ್ತದೆ ಅಂತಿಲ್ಲ. ಅವನು ಸತ್ತ ಮೇಲೆ ಅವನು ಕೂಡಿಟ್ಟ ಹಣವನ್ನು ಬೇರೆ ಯಾರೋ ತಗೊಳ್ತಾರೆ. ಅದಕ್ಕಾಗಿ ನಾವು ಧನವನ್ನು ಗಳಿಸುವಾಗ ಇದು ಕೇವಲ ನಮ್ಮ ಉಪಯೋಗಕ್ಕಾಗಿಯೇ ಬರಲಿ ಅನ್ನೋ ಭ್ರಮ ಇರಬಾರದು. ಬೇರೆ ಸಜ್ಜನರ ಉಪಯೋಗಕ್ಕೂ ಇದು ಬರಲಿ, ಸಮಾಜದ ಕಾರ್ಯಕ್ಕೆ ಇದು ವಿನಿಯುಕ್ತ ಆಗಲಿ ಅನ್ನುವಂಥ ಉದಾರ ಭಾವನೆ ಇರಬೇಕು. ಮಾನಸಂ ಸರ್ವಭೂತಾನಂ ಧರ್ಮಮಾಹುಹು ಮನೀಷಿಣಃ. ಈ ನಮ್ಮ ಮನಸ್ಸೇನಿದೆ ಅದು ಧರ್ಮ ಸ್ವರೂಪ ಅಂತ ಜ್ಞಾನಿಗಳು ಹೇಳ್ತಾರೆ. ಧರ್ಮ ಸ್ವರೂಪ ಅಂದ್ರೆ ಏನರ್ಥ? ನಮ್ಮ ಮನಸ್ಸು ಆ ಧರ್ಮ ಸ್ವರೂಪನಾದ ಭಗವಂತನ ಸನ್ನಿಧಾನಕ್ಕೆ ಪಾತ್ರ ಅಂತ. ಆದ್ರಿಂದ ಮನಸ್ಸು ಹೇಳಿದಂತೆ, ಸಾಕ್ಷಿ ಹೇಳಿದಂತೆ ನಾವು ಯಾವತ್ತೂ ಕೇಳಬೇಕು ಅಂತ ಅದರ ತಾತ್ಪರ್ಯ. ಏಕಏವ ಚರೇದ್ಧರ್ಮಂ ನ ಧರ್ಮಧ್ವಜಿಕೋ ಭವೇತ್. ಧರ್ಮ ವಾಣಿಜ್ಯಕಾಹ್ಯತೆ ಏ ಧರ್ಮಂ ಉಪಭುಂಜತೆ. ಮನುಷ್ಯ ಯಾವತ್ತೂ ಏಕಾಂಗಿಯಾಗಿ ಧರ್ಮವನ್ನು ಆಚರಣೆ ಮಾಡಬೇಕು. ನಾವು ಮಾಡ್ತಿರೋ ಧರ್ಮವನ್ನು ಮತ್ತೊಬ್ಬರಿಗೆ ತೋರಿಸಬಾರದು. ಧರ್ಮಧ್ವಜಿ ಆಗಬಾರದು. ನಾವೊಂದು ಲಾಂಛನವನ್ನು ಕೈಲಿಟ್ಕೊಂಡ್ರೆ ಆ ಲಾಂಛನ ನಾವು ಯಾವ ರಾಷ್ಟ್ರಕ್ಕೆ ಸೇರಿದವರು, ಲಾಂಛನ ಅಂದ್ರೆ ಧ್ವಜ, ಯಾವ ರಾಷ್ಟ್ರಕ್ಕೆ ಸೇರಿದವರು, ಯಾವ ಧರ್ಮಕ್ಕೆ ಸೇರಿದವರು ಅಂತ ಅನ್ನೋದನ್ನೆಲ್ಲ ನಾವು ಗುರುತು ಮಾಡ್ಕೋತಿರ್ತೀವಿ. ಹಾಗಾಗಿ ಅದು ನಾವು ವಾಸವಾಗಿರುವ ಮನೆಗಳಲ್ಲಿ, ನಮ್ಮ ದೇವಾಲಯಗಳ ಮೇಲೆ, ನಮ್ಮ ಆರಾಧನಾ ಕೇಂದ್ರಗಳ ಮೇಲೆ ಎಲ್ಲ ಕಡೆನೂ ಕೂಡ ನಾವು ಯಾವ ಧರ್ಮಕ್ಕೆ ಸೇರಿದೀವಿ ಅನ್ನೋದನ್ನೆಲ್ಲ ಮನುಷ್ಯ ಹೊರ ಜಗತ್ತಿಗೆ ತೋರಿಸ್ಲಿಕ್ಕಾಗಿ ತೀರಾ ಅದನ್ನು ವ್ಯಕ್ತವಾಗಿ ನಮ್ಮ ಧರ್ಮದ ಲಾಂಛನಗಳನ್ನ ಕೇವಲ ಇನ್ನೊಬ್ಬರು ನೋಡ್ಲಿ ಅನ್ನೋ ಕಾರಣಕ್ಕಾಗಿಯೇ ಧರಿಸುವುದು, ಪ್ರದರ್ಶಿಸುವುದು ಇತ್ತೀಚಿನ ಕಾಲದಲ್ಲಿ ಹೆಚ್ಚುತ್ತಾ ಇದೆ.
ಅದು ಆಗಬಾರದು ಅಂತ ಇದು ತಾತ್ಪರ್ಯ. ನಾವು ಯಾವ ಧರ್ಮಕ್ಕೆ ಸೇರಿದವರು, ಯಾವ ಧರ್ಮವನ್ನು ಮಾಡ್ತಾ ಇದ್ದೇವೆ ಅಂತ ಅನ್ನೋದ್ರ ಬಗ್ಗೆ ನಮ್ಗೆ ಯಾವತ್ತೂ ಅಳುಕಿರಬಾರದು. ಧರ್ಮಾಚರಣೆ ನಾವು ಮಾಡ್ತಿದ್ದೇವೆ ಅಂತಾದಾಗ ಇವನ್ಯಾರೋ ಅವಿವೇಕಿ, ಆಧುನಿಕ ಚಿಂತನೆ ಇಲ್ಲದೇ ಇದ್ದವನು ಅಂತ ಜನ ನಮ್ಮನ್ನು ಹೀಯಾಳಿಸಿ ಯಾರು ಅನ್ನೋ ಕಾರಣಕ್ಕಾಗಿ ಧರ್ಮವನ್ನು ನಾವು ಮಾಡುವುದನ್ನು ಬಿಡಬಾರದು. ನಮ್ಗೆ ಅದ್ರ ಬಗ್ಗೆ ಹೆಮ್ಮೆ ಇರಬೇಕು. ಆದರೆ ಇನ್ನೊಬ್ರು ನೋಡ್ಲಿ ನಮ್ಮನ್ನು ಧಾರ್ಮಿಕರು ಅಂತ ಹೊಗಳ್ಳಿ ಅನ್ನೋ ಕಾರಣಕ್ಕಾಗಿ ಆ ಧರ್ಮದ ಲಾಂಛನಗಳನ್ನು ಯಾವತ್ತೂ ಕೂಡ ಧರಿಸಬಾರದು, ಬಾಹ್ಯ ಚಿಹ್ನಗಳನ್ನು ಧರಿಸಬಾರದು ಅಂತ ಅದರ ತಾತ್ಪರ್ಯ. ನಿತ್ಯ ಧರ್ಮಾಚರಣವನ್ನು ಮಾಡ್ತಾ ಅದರ ಮೂಲಕವಾಗಿ ಯಾರು ದುಡ್ಡು ಗಳಿಸಬೇಕು ಅಂತ ಹೋಗ್ತಾರೋ ಧರ್ಮ ವಾಣಿಜ್ಯ ಕಾಹ್ಯತೆ, ಅವರು ಧರ್ಮವನ್ನ ಒಂದು ವ್ಯಾಪಾರವನ್ನಾಗಿ ಮಾಡಿಕೊಂಡು ದುಡ್ಡು ಗಳಿಸುವವರು ಅಂತ ಕರೆಸ್ಕೋತಾರೆ, ವ್ಯಾಪಾರಿಗಳು ಅಂತ ಕರೀತಾರೆ ಹೊರತು ಅವರನ್ನ ಧಾರ್ಮಿಕರು ಅಂತ ಕರೆಯೋದಿಲ್ಲ. ಧರ್ಮವನ್ನು ಏಕಾಂಗಿಯಾಗಿ ಮಾಡಬೇಕು ಅಂತ ಬಂತಲ್ಲ, ಈ ಸಂದರ್ಭದಲ್ಲಿ ನನಗೊಂದು ಸುಭಾಷಿತ ನೆನಪಿಗೆ ಬರ್ತದೆ. ದಾನಂ ಧರ್ಮಂ ಧರ್ಮಶ್ಚ ವಿದ್ಯಾಚ ರೂಪಂ ಶೀಲಂ ಕುಲಂ ತಥಾ ಸುಖ ಮಾಯು ಯಶಶ್ಚೈವ ನವ ಗೋಪ್ಯಾನಿ ಕಾರೇಯತ್ ಅಂತ. ನಾವು ಮಾಡುವ ಧರ್ಮ, ನಾವು ಮಾಡುವಂತಹ ದಾನ, ಬಲಗೈ ಮಾಡಿದ ದಾನ ಎಡಗೈ ಗೊತ್ತಿರಬಾರದು ಅಂತ ಹೇಳ್ತಿರ್ತಾರೆ, ನೀವು ಎಲ್ಲರೂ ಕೇಳಿರ್ತೀರಿ. ಮತ್ತೆ ಧರ್ಮಾಚರಣೆ ಅದು ಕೂಡ ಗುಪ್ತವಾಗಿರ್ಬೇಕು, ಇನ್ನೊಬ್ರಿಗೆ ತಿಳಿಯುವಂತೆ ಇರಬಾರದು. ವಿದ್ಯಾ, ಗಳಿಸಿದ ವಿದ್ಯಾ ಇನ್ನೊಬ್ಬರಿಗೆ ಉಪಯೋಗ ಆಗುವಂತಿದ್ರೆ ಅವರಿಗೆ ಎಲ್ಲಿಗೆ ಪ್ರಕಾಶ ಮಾಡಬೇಕು, ಅದನ್ನ ಅವರಿಗೆ ತಿಳಿಸಿಕೊಡಬೇಕು ಹೊರತು ನಾವು ವಿದ್ಯೆಯನ್ನ ಇಷ್ಟು ವಿದ್ಯೆ ಗಳಿಸಿದ್ದೇವೆ ಅಂತ ಜನರ ಮುಂದೆ ಎಕ್ಸಿಬಿಟ್ ಮಾಡಬಾರದು, ಪ್ರದರ್ಶನ ಮಾಡಲಿಕ್ಕಾಗಿ ಅದಿರಬಾರದು. ರೂಪ, ಒಬ್ಬ ಮನುಷ್ಯ ಸುಂದರನಾಗಿದ್ರೆ, ಒಬ್ಬ ಸ್ತ್ರೀ ಸುಂದರಿಯಾಗಿದ್ದಾರೆ ಅಂತ ಜನರಿಗೆ ಗೊತ್ತಾಗೇ ಆಗ್ತದೆ. ಆದರೆ ನಾವು ಸುಂದರರಾಗಿದ್ದೇವೆ ಅಂತ ಇವರು ಜನರಿಂದ ಪ್ರಶಂಸೆಯನ್ನು ನಿರೀಕ್ಷೆ ಮಾಡುವುದು, ಅವರು ಪ್ರಶಂಸೆ ಮಾಡಿದಾಗ ಉಬ್ಬುವುದು, ತಮ್ಮನ್ನು ತಾವು ಸುಂದರರು ಅಂತ ಹೇಳಿಕೊಳ್ಳುವುದು, ಇದನ್ನು ಮಾಡಬಾರದು. ಶೀಲ, ನಮ್ಮ ಒಳಗಿನ ಒಂದು ಕ್ಯಾರೆಕ್ಟರ್, ಅದ್ರ ಬಗ್ಗೆ ನಾವು ಇನ್ನೊಬ್ರಿಗೆ ಹೇಳ್ಕೋಬೇಕಾಗಿಲ್ಲ, ಶೀಲ ಇರಬೇಕಾದದ್ದು. ಕುಲ, ನಾವು ಯಾವ ಕುಲದಲ್ಲಿ ಹುಟ್ಟಿದ್ದೇವೆ ಅಂತ ಅನ್ನೋದನ್ನು ಇನ್ನೊಬ್ಬರಿಗೆ ಹೇಳುವುದು ಅನುಚಿತ. ದೊಡ್ಡ ಕುಲದಲ್ಲಿ, ಸಂಪನ್ನವಾದ ಸುಸಂಸ್ಕೃತವಾದ ಕುಲದಲ್ಲಿ ಹುಟ್ಟಿದ್ದು ಹೌದಾದರೆ ಜನ ತಾವಾಗಿಯೇ ಗೌರವಿಸ್ತಾರೆ. ನಾವು ಅಂಥ ಗೌರವವನ್ನು ನಿರೀಕ್ಷೆ ಮಾಡಬಾರದು, ಹೇಳ್ಕೊಳ್ಬಾರ್ದು. ನಮ್ಮ ಮನೆತನ ಎಂತಹದ್ದು ಗೊತ್ತಾ ನಿಮಗೆ ಅಂತ ಹೇಳಿ ಜನರ ಎದುರಿಗೆ ಅದನ್ನ ಕೊಚ್ಚಿಕೋಬಾರದು ಅಂತ ಅರ್ಥ. ಸುಖ, ನಾವು ಪಡುವಂಥ ಸುಖ ಅದನ್ನು ಜನರ ಎದುರಿಗೆ ಹೇಳ್ಕೋಬಾರದು. ಆಯುಹು, ಇದು ಇಲ್ಲಿ ಎರಡು ಸಂಗತಿಗಳಿದೆ. ತಾನು ಎಷ್ಟು ವರ್ಷ ಬದುಕ್ತೀನಿ ಅಂತ ಅನ್ನೋದನ್ನ ಇನ್ನೊಬ್ಬರ ಎದುರಿಗೆ ಹೇಳಬಾರದು. ಜ್ಯೋತಿಷಿಗಳಾದವರು ತಮ್ಮ ಹತ್ರ ಬಂದಂಥವ್ರು ಎಷ್ಟು ಕಾಲ ಬದುಕೋರಿದ್ದಾರೆ ಅಂತನ್ನುವುದನ್ನ ಇನ್ನೊಬ್ಬರಿಗೆ ಹೇಳಬಾರದು. ಜ್ಯೋತಿಷಿಗಳ ವಾಕ್ಸಿದ್ಧಿ ಒಂದ್ ವೇಳೆ ಇದ್ರೆ, ಅವ್ರಿಗೊಂದು ವೇಳೆ ವಾಕ್ಸಿದ್ಧಿ ಇದ್ರೆ, ವಾಕ್ಸಿದ್ಧಿಯ ಮೂಲಕವಾಗಿ ಆ ಮಾತು ಸತ್ಯ ಆಗಿ ಅದು ಹಾನಿಕಾರಕ ಆಗೋ ಸಾಧ್ಯತೆ ಇರ್ತದೆ. ಆದ್ರಿಂದ ಸಾಮಾನ್ಯವಾಗಿ ಇಂಥ ಕಾಲದಲ್ಲಿ ನೀವು ಮರಣ ಬರ್ತದೆ ಅಂತ ಯಾವ ಜ್ಯೋತಿಷಿಯೂ ಕೂಡ ಯಾರಿಗೂ ತಿಳಿಸಬಾರದು ಅಂತ ಅದರ ತಾತ್ಪರ್ಯ. ಯಶಃ, ನಮ್ಮ ಕೀರ್ತಿ. ದಿಕ್ಷುಯಾನ ಯಶೋ ವ್ಯಾಪ್ತಂ, ಎಲ್ಲ ಕಡೆ ಹರಡಿದಂಥ ಕೀರ್ತಿ. ಈ ಕೀರ್ತಿಯನ್ನ ನಾವು ಎಲ್ಲೆಲ್ಲಿ ಪ್ರಸಿದ್ಧರಾಗಿದ್ದೇವೆ, ನಮ್ಮ ಹೆಸರು ಯಾರ್ಯಾರಿಗೆ ಗೊತ್ತಿದೆ ಅನ್ನೋದನ್ನ ನಾವು ಜನರ ಎದುರಿಗೆ ಹೇಳ್ತಾ ಕೂತ್ಕೊಳ್ಳುವುದಲ್ಲ. ಅಂಥದ್ದೇನಾದ್ರೂ ಕೀರ್ತಿ ನಮ್ಮಲ್ಲಿದ್ರೆ, ಆ ಕೀರ್ತಿ ಬರುವಂತ ಕಾರ್ಯ ಮಾಡಿದ್ರೆ ಜನ ತಾವಾಗೇ ಗುರುತಿಸ್ತಾರೆ. ನಮ್ಮ ಕೀರ್ತಿ ಎಲ್ಲ ಕಡೆ ಹರಡಲಿ ಅಂತ ನಾವು ನಿರೀಕ್ಷೆ ಮಾಡಬಾರದು. ಮತ್ತೆ ಹರಡಿರುವ ಕೀರ್ತಿಯನ್ನು ನಾವು ಜನರ ಮುಂದೆ ಕೊಚ್ಕೊಳ್ಬಾರದು ಅಂತ ಅರ್ಥ. ಇದು ತುಂಬಾ ಸುಂದರವಾದಂತಹ ಒಂದು ಸುಭಾಷಿತ. ಆ ದೃಷ್ಟಿಯಿಂದ ಏಕಾಂಗಿಯಾಗಿ ಧರ್ಮವನ್ನು ಆಚರಣೆ ಮಾಡಬೇಕು, ಇನ್ನೊಬ್ಬರಿಗೆ ತೋರಿಸಲಿಕ್ಕಾಗಿ ಧರ್ಮಾಚರಣೆಯನ್ನು ಮಾಡುವುದಲ್ಲ. ಆದರೆ ಅದೇ ಕಾಲದಲ್ಲಿ ನಮಗೆ ಎಚ್ಚರಿಕೆ ಇರಬೇಕು, ನಾವು ಮಾಡುವಂತಹ ಧರ್ಮಾಚರಣೆಗಳು ಇನ್ನೊಬ್ಬರಿಗೆ ಮಾದರಿ ಆಗುವಂತಿರಬೇಕು. ಯಾರು ನೋಡ್ತಾರೆ, ಅನಿವಾರ್ಯವಾಗಿ ನೋಡುವ ಪ್ರಸಂಗವೇ ಯಾರಿಗೆ ಬಂದಿದೆ ಅವ್ರಿಗೆ ಅದು ಮಾದರಿ ಆಗುವಂತಿರಬೇಕು ಅಂತ ಒಂದು ಎಚ್ಚರ ಮನುಷ್ಯನಿಗಿರಬೇಕು. ಅರ್ಚಯೇತ್ ದೇವ ದಾನವ ಅರ್ಚೇತ್ ದೇವಾನ್ ಅದಂಭೇನ ಸೇವೇತ ಅಮಾಯಯ ಗುರೂನ್ ನಿಧಿಂ ವಿದಧ್ಯಾತ್ ಪಾರಿತ್ರ್ಯಂ ಯಾತ್ರಾರ್ಥಂ ದಾನಶಬ್ದಿತಂ. ದೇವತೆಗಳು ಪೂಜಾ ಮಾಡಬೇಕು. ಹೇಗೆ? ಡಾಂಬಿಕತೆ ಇಲ್ಲದೆ, ಬೇರೆ ಯಾರೋ ನಮ್ಮನ್ನು ನೋಡಿ ಮಹಾಧಾರ್ಮಿಕರು ಇವರು ಅಂತ ಹೊಗಳಲಿ ಅನ್ನೋ ಕಾರಣಕ್ಕಾಗಿ ದೇವ ಪೂಜಾ ಮಾಡುವುದಲ್ಲ. ಯಾವುದೇ ಡಂಭಾಚಾರ ಇಲ್ಲದೆ
ನಾವು ಮಾಡುವುದು ನಮ್ಮ ಕರ್ತವ್ಯ, ದೇವತೆಗಳು ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೇವೆ ಅನ್ನೋ ದೃಷ್ಟಿಯಿಂದಲೇ ಅದನ್ನು ಮಾಡಬೇಕು. ಯಾವುದೇ ಕಪಟ ಇಲ್ಲದೆ ಗುರು ಸೇವಾ ಮಾಡಬೇಕು. ಈ ಒಂದಲ್ಲ ಒಂದು ದಿವಸ ನಾವೆಲ್ಲರೂ ಕೂಡ ಪರಲೋಕಕ್ಕೆ ಹೋಗೋರಿದ್ದೇವೆ. ಪರಲೋಕಕ್ಕೆ ಹೋಗುವಾಗ ನಮಗೆ ನಮ್ಮದೇ ಆದಂತಹ ಒಂದು ಸಂಪತ್ತು ಬೇಕು. ಇಲ್ಲಿ ಈ ಜಗತ್ತಿನಲ್ಲಿ ನಾವೆಲ್ಲಾದರೂ ಯಾತ್ರೆಗೆ ಹೋಗೋರಿದ್ದಾಗ ಆ ಯಾತ್ರಾಕ್ಕೆ ಹೋಗ್ಲಿಕ್ಕೆ ಬೇಕಾದಾಗ ಏನೇನು ಸಂಪತ್ತು ಬೇಕೋ ಅದನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿರ್ತೇವೆ. ಆ ಹೋದಲ್ಲಿ ಮತ್ತೆ ಯಾರನ್ನು ಕೇಳಲಿಕ್ಕೆ ಬರೋದಿಲ್ಲ. ನಮ್ಮದೇ ಆದ ಒಂದಿಷ್ಟು ದುಡ್ಡು ನಮ್ಮ ಹತ್ರ ಇರಲಿ ಅಂತ ಬೇಕಾದ ತಯಾರಿ ಎಲ್ಲ ಮಾಡ್ಕೊಳ್ತೇವೆ ನಾವು. ಅದರಂತೆ ಪರಲೋಕದ ಯಾತ್ರೆಗೆ ಹೊರಟಂತಹ ಮನುಷ್ಯ ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಯನ್ನು ಮಾಡ್ಕೊಳ್ಬೇಕು. ಇದು ನಿಧಿ. ಅದೇನು ಅಂದ್ರೆ, ಇಲ್ಲಿ ನಾವೀಗ ದಾನ ಮಾಡಿದ್ರೆ ಅದು ಪರಲೋಕದಲ್ಲಿ ನಮ್ಮ ಕೈ ಹಿಡಿತದೆ, ಜನ್ಮಾಂತರದಲ್ಲೂ ಕೂಡ ನಮ್ಮ ಕೈ ಹಿಡಿತದೆ. ಅದಕ್ಕಾಗಿ ನಾವೀಗ ಮಾಡುವಂತಹ ದಾನ ಅದು ಪರಲೋಕದಲ್ಲಿ ನಮ್ಮನ್ನು ಕಾಪಾಡುವಂತಹ ಒಂದು ನಿಧಿ ಅಂತ ಅದರ ತಾತ್ಪರ್ಯ. ನಿಧಿಂ ವಿದಧ್ಯಾತ್ ಪಾರತ್ರ್ಯಂ ಯಾತ್ರಾರ್ಥಂ ದಾನ ಶಬ್ದಿತಂ. ಅದಕ್ಕಾಗಿ ದಾನ ಧರ್ಮಗಳಲ್ಲಿ ಮನುಷ್ಯ ತೊಡಗಬೇಕು ಅಂತ ಅದರ ತಾತ್ಪರ್ಯ. ಇಲ್ಲಿಗೆ ನಾವೀಗ ಏನು ಅಧ್ಯಾಯವನ್ನು ನೋಡಿದ್ದೀವಿ, ಶಿಷ್ಟಾಚಾರಗಳನ್ನ ಮತ್ತು ಧರ್ಮ ಸೂಕ್ಷ್ಮಗಳನ್ನು ವರ್ಣಿಸಿರುವಂತಹ ಈ ಒಂದು ಅಧ್ಯಾಯ. ಅಲ್ಲಿ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 152ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 268ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 251ನೇ ಅಧ್ಯಾಯ, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 162ನೇ ಅಧ್ಯಾಯವು ಸಮಾಪ್ತವಾಗಿವೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತ ಆಗಿದೆ.